ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಹೆಲ್ತಿಯಾಗಿ ಆಗುವಂಥ ಮಸಾಲ ಉಪ್ಪಿಟ್ಟು ಅಥವಾ ಏನಂತಾರೆ ಖಾರಾಬಾತ್ ಅಂತಾರಲ್ಲ, ಆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದಕ್ಕೆ ತರಕಾರಿ ಬೇಯಿಸ್ಕೊಂಡಿದ್ದೀನಿ, ರವೆ ಹುರಿದು ಇಟ್ಕೊಂಡಿದ್ದೀನಿ, ಟೊಮೆಟೊ, ಈರುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಎರಡು, ಅದ್ರ ಜೊತೆಗೆ ಶುಂಠಿ, ಸ್ವಲ್ಪ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ನಾನು ರವೆ ಹುರಿದಿರೋ ಬಾಣಲಿಯಲ್ಲೇ ಒಗ್ಗರಣೆಗೆ ಹಾಕೊತಾ ಇದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಬೇಕು. ಎಷ್ಟು ಬೇಕೋ ಅಷ್ಟು, ನೀವು ಎಷ್ಟು ಮಾಡ್ಕೊತೀರೋ ಕ್ವಾಂಟಿಟಿಗೆ ಅಷ್ಟು ಎಣ್ಣೆ ಹಾಕೊಳ್ಳಿ. ತುಂಬ ಕಡಿಮೆನೂ ಬೇಡ. ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಅಂಶ ಇದ್ರೂ ಚೆನ್ನಾಗಿರುತ್ತೆ. ಅದ್ರ ಜೊತೆ ತುಪ್ಪ ಬೇಕಂದ್ರೆ ಹಾಕೊಬೋದು. ಕಡಲೆಬೇಳೆ ಎಣ್ಣೆ ಬಿಸಿ ಆದಮೇಲೆ ಕಡಲೆಬೇಳೆ ಹಾಕೊಬೇಕು. 1 ಸ್ಪೂನ್ 1.5 ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಎರಡೂ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮಸಾಲೆ ಫ್ಲೇವರ್ ಬರಬೇಕಲ್ವಾ, ಅದಕ್ಕೋಸ್ಕರ. ಕಡಲೆಬೇಳೆ ಒಂದು ಸ್ವಲ್ಪ ಬೇಯಬೇಕು. ಅದಕ್ಕೆ ಒಂದ್ಸತಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ನೆಕ್ಸ್ಟ್ ಇದಕ್ಕೆ ಸಣ್ಣಗೆ ಹಚ್ಚಿದಂಥ ಶುಂಠಿ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಶುಂಠಿ, ಅದು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಶುಂಠಿ ಹಾಕಿದ್ದೀವಿ ಅಂತಾನೆ ಗೊತ್ತಾಗಲ್ಲ. ಸಣ್ಣಗೆ ಹಚ್ಕೊಂಡಿದೆ, ಅದನ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಒಣಮೆಣಸಿನ್ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಎರಡನ್ನೂ ತೊಗೊಂಡಿದ್ದೀನಿ. ಯಾಕೆಂದರೆ ಈ ಟೈಮಲ್ಲಿ ತುಂಬ ಹಸಿರು ಮೆಣಸಿನ್ಕಾಯಿ ತಿನ್ನೋದು ಒಳ್ಳೇದಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ಅಂದ್ರೂ ಅಷ್ಟೇ, ನಾರ್ಮಲ್ ಅಂದ್ರೂ ಅಷ್ಟೇನೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಅಂತಾರೆ. ನಾನು ಅದರಲ್ಲೂ ಪ್ರೆಗ್ನೆನ್ಸಿ ಟೈಮಲ್ಲಂತೂ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆನೇ ಮಾಡಬೇಕು. ಅಂದರೆ ಯೂಸ್ ಮಾಡ್ದಲ್ಲಿರೋದೇ ಒಳ್ಳೇದು. ಅದ್ರ ಪ್ಲೇಸು ಒಣಮೆಣಸಿನ್ಕಾಯಿ ಯೂಸ್ ಮಾಡಿ, ತುಂಬ ಒಳ್ಳೇದು ಅದು ಹೆಲ್ತ್ಗೆ. ಅದಕ್ಕೋಸ್ಕರ. ಆದರೆ ಹಸಿರು ಮೆಣಸಿನ್ಕಾಯಿ ಫ್ಲೇವರು, ಅದು ಟೇಸ್ಟು ಅದರದ್ದೇ ಇರುತ್ತಲ್ಲ, ಅದ್ರದ್ದು ಒಂದೊಂದಕ್ಕೂ ಅದರದ್ದೇ ಗುಣ ಇರುತ್ತೆ. ಅದಕ್ಕೋಸ್ಕರ ಎರಡು ಮಿಕ್ಸ್ ಮಾಡಿ ನಾನು ಮಾಡ್ತೀನಿ. ಒಂದೊಂದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೇ ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ನಾನು ಎರಡು ಮಿಕ್ಸ್ ಮಾಡ್ಕೊಂಡು ಹಾಕೊತೀನಿ. ಒಂದೊಂದಕ್ಕೆ ಫುಲ್ ಒಣಮೆಣಸಿನ್ಕಾಯಿನೇ ಯೂಸ್ ಮಾಡ್ತೀನಿ ನಾನು ಒಂದೊಂದು ಅಡಿಗೆಗೆ. ಅದಾದಮೇಲೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಇವಾಗ ಸಣ್ಣಗೆ ಹಚ್ಚಿದ್ದಂಥ ಒಂದೇ ಒಂದು ಟೊಮೆಟೊ ಹಚ್ಕೊಂಡಿದೆ ಅಷ್ಟೇ. ಒಂದೇ ಒಂದು ಟೊಮೆಟೊ ಸಾಕು. 1 ಟೊಮೆಟೊ ಹಾಕಿದ್ದೀನಿ. ಇದು ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು. ಟೊಮೆಟೊ ಅಲ್ಲಿವರೆಗೂ ಬೇಯಿಸ್ಕೊಬೇಕು. ನಾನು ಉಪ್ಪಿಟ್ಟು ಮಾಡಬೇಕು ಅಂದರೆ, ತರಕಾರಿ ಹಾಕಿ ಮಾಡಬೇಕು ಅಂದರೆ, ಫಸ್ಟು ತರಕಾರಿ ಕಟ್ ಮಾಡಿ ಬೇಯಕ್ಕೆ ಇಟ್ಬಿಟ್ಟಿರ್ತೀನಿ. ಒಂದು ತಪ್ಪಲೆಯಲ್ಲಿ, ಒಂದು ಪಾತ್ರೆಯಲ್ಲಿ ಉಪ್ಪು ಹಾಕ್ಬಿಟ್ಟು ತರಕಾರಿ ಬೇಯಕ್ಕೆ ಇಟ್ಬಿಟ್ಟಿರ್ತೀನಿ. ಅದಾದಮೇಲೆ ಅಷ್ಟೊತ್ತಿಗೆ ತರಕಾರಿ ಬೇಯೋಷ್ಟರಲ್ಲಿ ರವೆ ಹುರ್ಕೊಂಡು ಈರುಳ್ಳಿ, ಟೊಮೆಟೊ, ಕರಿಬೇವಿನ ಸೊಪ್ಪು ಇದೆಲ್ಲ ಕಟ್ ಮಾಡ್ಕೊಳ್ಳೋಷ್ಟರಲ್ಲಿ ತರಕಾರಿ ಬೇಯುತ್ತೆ. ನಾನಿಲ್ಲಿ ತರಕಾರಿ ಬೇಯಿಸ್ಕೊಂಡಿದ್ದೀನಿ. ಕ್ಯಾರೆಟ್ ಮತ್ತು ಬೀನ್ಸ್ ತೊಗೊಂಡಿನಿ. ಅದ್ರ ಜೊತೆಗೆ ಇದು ಅದೇನು ಹಣ್ಣುಳ್ಳಿಕಾಯಿ ಅಂತ ಬರುತ್ತಲ್ಲ, ಅದ್ರದ್ದು ಬೀಜ ಹಣ್ಣುಳ್ಳಿಕಾಯಿ ತೊಗೊಂಡಿದ್ದೀನಿ. ಇದ್ರ ರೀಪ್ಲೇಸು ನೀವು ಯಾವುದಾದ್ರೂ ಹಾಕ್ಬೋದು. ಅವರೆಕಾಯಿ ಸೀಸನಲ್ಲಿ ಹಸಿ ಕಾಳು ಹಾಕೋಬೋದು, ಅಥವಾ ಬಟಾಣಿ ಸೀಸನಲ್ಲಿ ಬಟಾಣಿ ಹಾಕೊಬೋದು. ನಾನು ಇದು ಹನಿಷ್ಗೆ ತುಂಬ ಇಷ್ಟ. ಹಸಿ ಕಾಳು ಇದೆಲ್ಲ ಇಷ್ಟ. ಬಟಾಣಿ ಆದರೂ ಹಾಕಿದ್ರು ಇಷ್ಟ, ಏನಾದರೂ ಹಾಕಿದ್ರೆ ಇಷ್ಟ ಅಂದ್ಬಿಟ್ಟು ನಾನು ಹಣ್ಣುಳ್ಳಿಕಾಯಿ ತಂದಿದ್ದೆ ಈ ಸತಿ ತರಕಾರಿ ತಂದಾಗ. ಅದನ್ನ ಹಾಕೊಂಡಿದ್ದೀನಿ, ಅದನ್ನ ಬೇಯಿಸ್ಕೊಂಡಿದ್ದೀನಿ ತರಕಾರಿನ. ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಯಲ್ಲಿ ಸ್ವಲ್ಪ ಇದು ಬೇಯಬೇಕು. ಉಪ್ಪು ಹಾಕಿನೇ ಬೇಯಿಸಿರೋದು ತರಕಾರಿನ. ತರಕಾರಿ ಎಲ್ಲ ಒಗ್ಗರಣೆಯಲ್ಲಿ ಸ್ವಲ್ಪ ಬೆಂದ ನಂತರ ಈ ಗ್ಲಾಸಲ್ಲಿ ನಾನು 3 ಗ್ಲಾಸು ರವೆ ತಗೊಂಡಿದ್ದೆ. 3ಕ್ಕೆ 3ರಷ್ಟು ನೀರು ಹಾಕ್ಬೇಕಾಗತ್ತೆ. ಅಂದರೆ 1 ಗ್ಲಾಸ್ಗೆ 3 ಲೋಟ ನೀರು ಹಾಕ್ಬೇಕಾಗತ್ತೆ. ಅದಕ್ಕೋಸ್ಕರ ತರಕಾರಿ ಬೇಯಿಸಿದ ನೀರು 1 ಗ್ಲಾಸ್ ಇತ್ತು, ಆಮೇಲೆ ಒಂದು ಸ್ವಲ್ಪ ಇತ್ತು ಅಷ್ಟೇ. ಆ ಥರ ಲೆಕ್ಕ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಅದೇ ಗ್ಲಾಸಲ್ಲಿ ನೀರು ಹಾಕ್ತಾ ಇದ್ದೀನಿ. ತರಕಾರಿ ಬೇಯಿಸಿರೋ ನೀರು ಚೆಲ್ಲೋದು ಬೇಡ ಅಂತ, ಚೆಲ್ಲಬಾರ್ದು. ಅದೊಂದು ಗ್ಲಾಸ್ ಆಯಿತು. ಇನ್ನು ನೆಕ್ಸ್ಟು 1ಕ್ಕೆ 3 ಅಂದರೆ 3 ಲೋಟಕ್ಕೆ 9 ಗ್ಲಾಸ್ ನೀರು ಹಾಕಬೇಕಾಗುತ್ತೆ. ಅಷ್ಟನ್ನ ಅಳತೆ ಮಾಡಿಬಿಟ್ಟು ನಾನು ಅಲ್ಲಿ ಇಟ್ಟಿದ್ದೆ ಆಲ್ರೆಡಿ. ಆವಾಗ ಬಿಸಿ ಆಗಕ್ಕೆ ಇಟ್ಟಿದ್ದೆ. ಬೇಗ ಆಗಬೇಕಲ್ವ ಬೆಳಗ್ಗೆ ಹೊತ್ತು. ತಣ್ಣೀರು ಉಯ್ದು ಅದು ಕಾಯ್ದು ಇದಾಗೋವರೆಗೂ ಅಷ್ಟರಲ್ಲಿ, ಇದು ಒಗ್ಗರಣೆ ಬೇಯೋಷ್ಟರಲ್ಲಿ ಬಿಸಿನೀರು ಹಾಕಿದ್ರೆ ಬೇಗ ಕುದಿ ಬರುತ್ತಲ್ವಾ. ಮಾರ್ನಿಂಗ್ ಏನೇ ಬೇಗ ಮಾಡಿದ್ರು ಟೈಮ್ ಅನ್ನೋದು ಓಡ್ತಾ ಇರುತ್ತೆ, ಟಿಕ್ 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 ಅಂತ. ಏನು ಮಾಡಿದ್ರು ಆ ಟೈಮ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಪಕ್ಕದಲ್ಲಿ ಬಿಸಿನೀರು ಕಾಯಕ್ಕೆ ಇಟ್ಬಿಟ್ಟಿದ್ದೆ. ಅದನ್ನಷ್ಟು ಅಳತೆ ಮಾಡಿ ಹಾಕಿದ್ದೆ. ಅದು ಅಳತೆ ಮಾಡಿದ್ದಕ್ಕಿಂತ 1 ಗ್ಲಾಸ್ ಎಕ್ಸ್ಟ್ರಾನೇ ಹಾಕಿದ್ದೆ, ನಂಗೆ ಸ್ವಲ್ಪ ತೆಳ್ಳಗೆ ಬೇಕಿತ್ತು. ಅದಕ್ಕೋಸ್ಕರ ಈಗ ಉಪ್ಪು ಹಾಕ್ತಾ ಇದ್ದೀನಿ. ತರಕಾರಿ ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೆ. ಈಗ ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಇದನ್ನ ಈಗ ಮಳ್ಳಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಮಳ್ಳಬೇಕು. ನೀರು ಕುದಿ ಬರಬೇಕು. ಈಗ ಕುದೀತೈತೆ. ಈ ಕುದಿಯೋ ಟೈಮಲ್ಲಿ ಇದಕ್ಕೆ 1 ಸ್ಪೂನ್ ಆಗೋಷ್ಟು ನಮ್ಮ ಮನೇಲೆ ಮಾಡ್ಕೊಂಡಿದ್ದಂಥ
ವಾಂಗಿಬಾತ್ ಪೌಡ್ರ್ ಹಾಕ್ತಾ ಇದ್ದೀನಿ. ನೀವು ಬೇಕಂದ್ರೆ ಪ್ಯಾಕೆಟಲ್ಲಿ ತಂದಿದ್ರೆ ಹಾಕೊಬೋದು, ಮನೇಲಿ ಮಾಡ್ಕೊಂಡಿದ್ದಂಥ ವಾಂಗಿಬಾತ್ ಪೌಡ್ರ್ ಹಾಕೊಳ್ಳಿ. ನಾನು ಒಂದು ಸ್ಪೂನ್ ಮೇಲೆ ಒಂದು ಸ್ವಲ್ಪ ಹಾಕಿದ್ದೀನಿ ಎಕ್ಸ್ಟ್ರಾನೇ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಪೌಡ್ರ್ ಎಲ್ಲ ಕಡೆ ಹೊಂದ್ಕೊಳ್ಳೋ ಥರ. ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ತುರ್ಕೊಂಡು ಕಾಯಿ ತುರಿ ಹಾಕ್ಬೇಕಾಗುತ್ತೆ, ತೆಂಗಿನಕಾಯಿ ತುರಿ ಹಾಕಬೇಕು. ತೆಂಗಿನಕಾಯಿ ಟೇಸ್ಟ್ ಕೊಡೋದು ಆಲ್ಮೋಸ್ಟ್ ಎಲ್ಲ ಊಟಕ್ಕೂ ಅನ್ಸುತ್ತೆ. ತೆಂಗಿನಕಾಯಿ ಇಲ್ದಲೆ ನಾವು ಕರ್ನಾಟಕದವ್ರು ಸ್ವಲ್ಪ ಊಟ ಕಡಿಮೆನೆ ಅನ್ಕೊಂತೀವಿ, ಈ ಕಡೆ ಸೈಡ್ ಅವ್ರು ಅದ್ರಲ್ಲೂ. ಆಮೇಲೆ ಈಗ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಅದನ್ನು ಇವಾಗಲೇ ಸೇರಿಸ್ಬಿಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು ಉಪ್ಪಿಟ್ಟು ಮಾಡ್ಬೇಕಂತ ಅಂದರೆ, ಮತ್ತೆ ರವೆ ಚೆನ್ನಾಗಿ ಉರಿಬೇಕು. ನೀರು ಕುದಿಯೋ ಟೈಮಲ್ಲಿ ಹಾಕಬೇಕು ರವೆನ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಟೈಮಲ್ಲಿ ಉಪ್ಪು ಖಾರ ಎರಡು ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಉಪ್ಪು ಕಡಿಮೆ ಇದ್ರೆ ಈ ಟೈಮಲ್ಲಿ ಹಾಕೊಬೋದು. ನೀರು ಚೆನ್ನಾಗಿ ಮಳ್ತೈತೆ. ಇವಾಗ ನಾನು ರವೆನ ಹಾಕ್ತಾ ಇದ್ದೀನಿ. ರವೆ ಹುರಿದು ಇಟ್ಟಿದ್ದೆ, ಚೆನ್ನಾಗಿ ಹುರಿದಿದ್ದೀನಿ ರವೆನ. ಅದು ಚೆನ್ನಾಗಿ ರವೆ ಹುರ್ಕೊಳ್ಳೋದು. ಇದಕ್ಕೆ ಸಣ್ಣ ರವೆ ತಗೋಬೇಕು, ಬನ್ಸಿ ರವೆ ತಗೊಂಡ್ರೆ ಇದು ಈ ತರ ಬರಲ್ಲ ಉಪ್ಪಿಟ್ಟು. ಮಾಮೂಲಿ ಉಪ್ಪಿಟ್ಟು ಸಣ್ಣ ರವೆ ತಗೊಂಡು ಅಲ್ಲಿ ನಿಧಾನಕ್ಕೆ ಬಿಡ್ತಾ ಈ ಕಡೆ ತಿರುಗಿಸ್ತಾ ಇದ್ರೆ ಗಂಟಿಲ್ದಂಗೆ ಬರುತ್ತೆ ನೀಟಾಗೆ. ಸ್ವಲ್ಪ ಸ್ವಲ್ಪನೇ ಒಂದ್ ಕೈಯಲ್ಲಿ ಬಿಡ್ಬೇಕು, ಇನ್ನೊಂದ್ ಕೈಯಲ್ಲಿ ತಿರುಗಿಸ್ತಾ ಇರ್ಬೇಕು ಈ ತರ, ಅವಾಗ ಗಂಟಾಗಲ್ಲ. ರವೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಡ್ಬಿಟ್ಟು ಒಂದ್ಸತಿ ನೀಟಾಗಿ ಮುಚ್ಚಿಬಿಟ್ರೆ ಬೆಸ್ಟ್. ಪ್ಲೇಟ್ ಮುಚ್ಚಿಬಿಟ್ರೆ ನೀಟಾಗಿ ಅಳ್ಕೊಳ್ಳುತ್ತೆ, ಅದು ರವೆ ಎಲ್ಲ ಪೂರ್ತಿ ನೀಟಾಗಿ ಅಳ್ಕೊಳ್ಳುತ್ತೆ. ನೋಡಿ ಇವಾಗ ಕರೆಕ್ಟಾಗಿ ಆಯ್ತು. ಈ ತರ ಅದಕ್ಕಿರ್ಬೇಕು. ಈಗ ಇದ್ರ ಮೇಲೆ ಒಂದು ನೀಟಾಗಿ ಪ್ಲೇಟ್ ಮುಚ್ಚಿ ಇಟ್ಬಿಡೋಣ, ಅದು ದಮ್ಮಲ್ಲಿ ಬೇಯಲಿ. ರವೆ ಎಲ್ಲ ನೀಟಾಗಿ ಬೇಯ್ದಿರುತ್ತೆ. ಈಗ ಆಗಿದೆ ನೋಡಿ. ಈಗ ಮಧ್ಯದಲ್ಲಿ ತೆಗೆದ್ಬಿಟ್ಟು ಒಂದ್ಸತಿ ತಿರುಗಿಸ್ಕೊಂಡ್ರೆ ನೀಟಾಗಿ ಎಲ್ಲಾ ಕಡೆನೂ ಬೆಂದಿರುತ್ತೆ. ತುಂಬಾ ಹೆಲ್ತಿಯಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು. ಈ ತರ ಟ್ರೈ ಮಾಡಿ ನನಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಕಮೆಂಟ್ಸ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ನಮ್ಮನೇಲಂತೂ ತುಂಬಾ ಇಷ್ಟ ಆಯ್ತು. ಹನೀಶಿಗೆ ಮತ್ತೆ ಅವ್ರ ಅಪ್ಪಂಗೆ ತುಂಬಾನೇ ಇಷ್ಟ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ನಾನು ನೈಟು ಮಾರ್ನಿಂಗ್ ಟಿಫನ್ ಮಾಡ್ಬೇಕಂದ್ರೆ ನೈಟ್ ಅವ್ರದ್ದೊಂದು ಸಜೆಷನ್ ಇರುತ್ತೆ ನನಗೆ. ಅವ್ರು ಹೇಳಿರೋದನ್ನೇ ಮಾಡಿರ್ತೀನಿ. ಆಲ್ಮೋಸ್ಟ್ ಕೇಳ್ತೀನಿ ಏನ್ ಮಾಡ್ಬೇಕು ಅಂತ. ಅವ್ರು ಒಂದೊಂದ್ಸತಿ ಐಡಿಯಾ ಅವರೇ ಹೇಳೋದು, ಅವ್ರು ಹೇಳೋದನ್ನೇ ನೆಕ್ಸ್ಟ್ ಡೇ ನಾನು ಮಾಡೋದು, ಆ ತರ ಇರುತ್ತೆ. ನಾನು ಬ್ಲ್ಯಾಂಕ್ ಆದಾಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋ ಟೈಮಲ್ಲಿ ಇದಕ್ಕೆ ಚಟ್ನಿ ಮಾಡ್ಕೊಂಡಿದ್ದೆ. ಕಾಯಿ ತುರಿ ತಗೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ನಮ್ಮ 3 ಜನಕ್ಕೆ ಅಷ್ಟೇ. ಅದ್ರಲ್ಲಿ ಹನೀಶ್ ಚಟ್ನಿ ತಿನ್ನಲ್ಲ, ನಮ್ಮಿಬ್ರಿಗೋಸ್ಕರ ಅಷ್ಟೇ. ಸ್ವಲ್ಪ ಕಾಯಿ, ಒಂದ್ 4 ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದ್ರ ರೀಪ್ಲೇಸ್ ಒಣಮೆಣಸಿನ್ಕಾಯಿ ಹಾಕೊಬಹುದು, ಅದು ಟೇಸ್ಟ್ ಬೇರೆ ಬಂದಿರುತ್ತೆ. ಉಪ್ಪಿಟ್ಟಿಗೆಲ್ವಾ ಅಂದ್ಬಿಟ್ಟು ಹಸಿರು ಮೆಣಸಿನ್ಕಾಯಿನೇ ಹಾಕೊಂಡೆ. ಒಂದೇ 4 ಎಲೆ ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ಶುಂಠಿ, 1-2-3 ಬೆಳ್ಳುಳ್ಳಿ ಹಾಕಿದ್ದೀನಿ. ಅದ್ರ ಜೊತೆಗೆ 1-2 ಸ್ಪೂನ್ ಅಷ್ಟು ಕಡಲೆ ಸೇರಿಸ್ಕೊಂತಾ ಇದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಆದ್ರೆ ಅದು ಬಾಯಲ್ಲಿ ಅದೇ ಸ್ಮೆಲ್ ಬರ್ತಾ ಇರುತ್ತಲ್ಲ ಅಂದ್ಬಿಟ್ಟು. ಮತ್ತೆ ಕೊತ್ತಂಬರಿ ಸೊಪ್ಪು ಅಷ್ಟೇ, ಕರ್ಬೇವಿನ ಸೊಪ್ಪು ಅಷ್ಟೇ, ಹಸಿರು ಮೆಣಸಿನ್ಕಾಯಿ 3 ಹಾಕೋದ್ರಿಂದ ಫುಲ್ ಗ್ರೀನಿಶ್ ಆಗ್ಬಿಡುತ್ತೆ. ಅದೊಂದು ಚೂರು ಕಡಿಮೆ ಹಾಕ್ಬೇಕು. ಒಂಚೂರು ಹುಣಸೆ ಹಣ್ಣು ಹಾಕಿದ್ದೀನಿ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಕಲ್ಲುಪ್ಪು ಸೇರಿಸ್ಕೊಂತಾ ಇದ್ದೀನಿ. ಇದಿಷ್ಟೇ ಚಟ್ನಿಗೆ. ಇದಿಷ್ಟನ್ನು ನುಣ್ಣಗೆ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಯ್ತು. ಒಂದ್ ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು. ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಉಪ್ಪಿಟ್ಟು ಇಷ್ಟ ಪಡ್ದಲೇ ಇರೋರು ಸಹ ಇಷ್ಟಪಡ್ತಾರೆ, ಆ ತರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದು ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಆಗಿತ್ತು. ಇದನ್ನೇ ಹನೀಶ್ಗೂ ಬಾಕ್ಸ್ಗೆ ಹಾಕಿ ಇದ್ರ ಜೊತೆ ಒಂದು ಫ್ರೂಟ್ಸ್ ಅಥವಾ ಡ್ರೈ ಫ್ರೂಟ್ಸ್ ಹಾಕಿ ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಹೇಗೆ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಮಗು ಇದೆಲ್ಲ ಮಗನ ಸ್ಕೂಲಿಗೆ ಕಳಿಸ್ಕೊಂಡು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅನ್ನೋದು ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಆಗಿರುತ್ತೆ. ಸ್ವಲ್ಪ ರಾಗಿ ಹಸಿಟ್ಟು ಖಾಲಿಯಾಗಿತ್ತು. ನಾವು ಡೈಲಿ ಕಂಪಲ್ಸರಿ ನಿಮಗೆ ಗೊತ್ತಿರಂಗೆ ನೈಟ್ ಮುದ್ದೆ ತಿಂತೀವಿ. ಅದಕ್ಕೋಸ್ಕರ ರಾಗಿ ಹಸಿಟ್ಟು ಮಾಡಿಸ್ಕೊಬೇಕಿತ್ತು. ರಾಗಿ ಊರಿಂದ ಕೊಟ್ಟು ಕಳಿಸಿದ್ರು ನಮ್ಮ ಅತ್ತೆ ಮಾವ. ಅದನ್ನ ಕ್ಲೀನ್ ಮಾಡಿಸಿ ಹಾಕಿಸ್ಬೇಕು ಅಂತ. ಆದ್ರೆ ಅದು ತುಂಬಾ ಡಸ್ಟ್ ಇರುತ್ತಲ್ಲ, ಅದಕ್ಕೆ ತೊಳೆದ್ಬಿಟ್ಟು ಹಾಕೊಂಡ್ರೆ ಬೆಸ್ಟ್ ಅಂದ್ಬಿಟ್ಟು ನಾನು ತೊಳ್ಕೊಂತಾ ಇದ್ದೀನಿ. ಸ್ವಲ್ಪನೇ ಹಾಕಿಸ್ಕೊಂತೀನಿ. ನಮಗೆ ಬೇಕಾಗಿರೋದು 3 ಜನಕ್ಕೆ ಸ್ವಲ್ಪ ಆದ್ರೆ ಸಾಕಾಗುತ್ತೆ. ಅದು ನನಗೆ ಕೆಜಿಲಿ ಅಳತೆ ಗೊತ್ತಾಗಲ್ಲ, ಅದಕ್ಕೆ ಇದರಲ್ಲಿ ತೆಗ್ದು ಹಾಕೊಂಡು ಆ ಬಕೆಟ್ ತುಂಬಾ ತಗೊಂಡಿದ್ದೀನಿ. ಅದಷ್ಟು ತೊಳ್ಕೊಳ್ಳೋಣ. ಸ್ವಲ್ಪ ಬಿಸಿಲನ್ನು ಕಡಿಮೆ ಇದೆಯಲ್ವಾ, ಈ ಟೈಮಲ್ಲಿ ಹೋಗಿ ಬರೋದು ಮಾಡುತ್ತೆ. ಆಷಾಢದಲ್ಲಿ ಬಿಸಿಲು ಕಂಟಿನ್ಯೂಸ್ ಆಗಿ ಇರಲ್ಲ. ಮತ್ತೆ ರಾಗಿ ಸಹ ಚೆನ್ನಾಗಿ ಒಣಗಿದ್ರೇನೆ ಅದು ಪುಡಿ ಚೆನ್ನಾಗಿರೋದು, ಮತ್ತೆ ಕೆಟ್ಟೋಗಲ್ಲ, ಮತ್ತೆ ಬೇಗ ಹುಳ ಆಗಲ್ಲ, ಆ ತರ ಇರುತ್ತೆ. ಚೆನ್ನಾಗಿ ಬಿಸಿಲಲ್ಲಿ ಒಣಗಬೇಕು ರಾಗಿ. ಮತ್ತೆ ನಾನು ಅರ್ಧ ಒಣಗಿಸ್ಬಿಟ್ಟು ಹಾಕಿಸಿದ್ರು ಅದು ಸರಿ ಬರಲ್ಲ. ಅದಕ್ಕೋಸ್ಕರ ಸ್ವಲ್ಪನೇ ತೊಳೆದು ಒಣಗಿಸ್ಕೊಂತಾ ಇದ್ದೀನಿ.
ಈಗ ನಾನು ಏನು ಅಂದ್ರೆ ಇಂಥ ಕೆಲಸ ಎಲ್ಲ ವಾರದಲ್ಲಿ ಇಟ್ಕೊಳ್ಳಲ್ಲ. ಪೂಜೆ ಮಾಡೋ ಟೈಮಲ್ಲಿ, ವಾರ ಮಾಡೋ ಟೈಮಲ್ಲೆಲ್ಲ ಈ ತರ ಕೆಲಸ ಇಟ್ಕೊಳ್ಳಲ್ಲ. ವಾರ ಮಾಡ್ದಲೇ ಇರೋ ಟೈಮಲ್ಲಿ ಈ ತರ ಕೆಲಸಗಳನ್ನ, ಎಕ್ಸ್ಟ್ರಾ ಕೆಲಸಗಳನ್ನ ಮಾಡ್ಕೊಳ್ಳೋದು. ಮೊದ್ಲಂದ್ರೆ ಏನು, ನಾನು ಫುಲ್ಲು ಭಾನುವಾರ ಮತ್ತೆ ಬುಧವಾರ 2 ದಿನ ವಾರ ಮಾಡ್ತಾ ಇರ್ಲಿಲ್ಲ. ಆ ಟೈಮಲ್ಲಿ ಮಾತ್ರ ಮನೆ ಒರೆಸ್ತಾ ಇರ್ಲಿಲ್ಲ, ಕಸ ಗುಡಿಸ್ತಾ ಇದ್ದೆ ಅಷ್ಟೇ. ಈಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ಫಸ್ಟ್ 3 ಮಂತ್ಸು ನಾನು ಮಂಗಳವಾರ, ಗುರುವಾರ, ಶನಿವಾರ ಇದಿಷ್ಟು ದಿನ ಒರೆಸ್ಕೊಂತ ಇದ್ದೀನಿ. ಇವಾಗ 3 ದಿನ ಫಸ್ಟ್ 3 ಮಂತ್ಸ್ ಇಂದನು 3 ದಿನ ಮನೆ ಒರೆಸ್ಕೊಂತ ಇದ್ದೀನಿ. ಇನ್ನು ಮಿಕ್ಕಿದ ದಿನ ಎಲ್ಲ ಕಸ ಗುಡಿಸ್ಕೊಂತೀನಿ. ಇದು ಜಾಸ್ತಿ ಆಗೋಯ್ತು ಅಂದ್ಬಿಟ್ಟು ಇನ್ನೊಂದು ಬಂಡ್ಲಿ ತಗೊಂಡು ಎತ್ಕೊಂಡೆ ಸ್ವಲ್ಪನ. ಒಂದೇ ಸತಿ ಅಷ್ಟು ತೊಳೆಯಕ್ಕಾಗಲ್ಲ, ಅದರಲ್ಲಿ ನೀರ್ ಸಾಕಾಗ್ತಾ ಇರ್ಲಿಲ್ಲ. 2 ಸತಿ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಡಿವೈಡ್ ಮಾಡ್ಕೊಂತ ಇದ್ದೀನಿ. ಈ ತರ ಕೆಲ್ಸನ ಸ್ವಲ್ಪ ರಿಸ್ಕ್ ಕಡಿಮೆ ಮಾಡ್ಕೊಂತ ಇದ್ದೀನಿ ಈ ಟೈಮಲ್ಲಿ. ಈ ರಾಗಿ ತೊಳಿಬೇಕು ಅಂದ್ರೆ ನಮ್ ಕಡೆ ಮಂಕ್ರಿ ಅಂತ ಅಂತಾರೆ. ಅದು ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ಎಷ್ಟ್ ಜನಕ್ಕೆ ಗೊತ್ತು ಅಂತ. ಅದ್ರ ಮೇಲೆ ಒಂದ್ ಬಟ್ಟೆ ಹಾಕ್ಬಿಟ್ಟು ಈ ತರ ತೊಳೆದ್ಬಿಟ್ಟು ಮಂಕ್ರಿಗೆ ಉಯ್ದ್ಬಿಟ್ರೆ ನೀಟಾಗಿ ತೊಳ್ಕೊಳ್ಳುತ್ತೆ. ಈ ತರ ತೊಳೆಯೋದು ಸ್ವಲ್ಪ ಕಷ್ಟನೇ, ಬಕೆಟ್ ಅಲ್ಲಿ ಹಾಕೊಂಡು. ಆ ತರ ತೊಳೆದ್ರೆ ಬೆಸ್ಟ್ ಆಗಿ ನೀಟಾಗಿ ಹೋಗುತ್ತೆ. ಒಂದ್ 3 ಸತಿ ನೋಡಿ ಎಷ್ಟು ಗಲೀಜಿದೆ ಮೇಲ್ಗಡೆ, ಅದೆಲ್ಲ ಡಸ್ಟು. ನಮ್ಮಮ್ಮ ಹಾಗೆ ಮಾಡ್ತಾರೆ. ರಾಗಿ ಎಲ್ಲ ತಗೊಂಡ್ ಬಾ ನಾನ್ ತೊಳ್ಕೊಡ್ತೀನಿ ಅಂತ ಅಂದ್ರು. ನಾನು ಇಲ್ಲಿಂದ ಹೋಗುವಾಗ ತಗೊಂಡೋಗಿ ಅಲ್ಲಿ ತೊಳ್ಸ್ಕೊಂಡು ಒಣಗಿಸ್ಕೊಂಡು ತರಕ್ಕೆ ಕಷ್ಟ ಆಗುತ್ತೆ ಅಂತ ನಾನೇ ತೊಳೆಯೋಣ ಅಂತ ಈ ಸರಿ ತೊಳ್ಕೊಂತ ಇದ್ದೀನಿ. ಆ ತರದೊಂದು ಚಿಕ್ಕದಾಗಿ ಮಂಕ್ರಿ ಸಿಕ್ಕಿದ್ರೆ ನೆಕ್ಸ್ಟ್ ಟೈಮು ತಗೊಂಡ್ ಬರ್ತೀನಿ, ಅವಾಗ ಗೊತ್ತಾಗುತ್ತೆ. ಇನ್ನೊಂದ್ಸತಿ ತೊಳೆದಾಗ ತೋರಿಸ್ತೀನಿ. ಅದಿದ್ರೆ ಇನ್ನ ಬೆಸ್ಟ್. ಒಣಗಕ್ಕೂ ಅಷ್ಟೇ, ನೀರ್ ಬೇಗ ಸೋರ್ಕೊಂಡ್ಬಿಡುತ್ತೆ, ಆರಾಮಾಗಿ ಒಣಕೊಳ್ಳೋದು ಅಷ್ಟೇನೆ. ಇದ್ರಲ್ಲಿ ಸ್ವಲ್ಪ ನೀರ್ ಸೋರಲ್ಲ ಅಲ್ವಾ, ಅದಕ್ಕೆ ಕಷ್ಟ ಆಗುತ್ತೆ ಇದು. ಬಿಸಿಲು ಚೆನ್ನಾಗ್ ಬಂದ್ರೇನೆ ತೊಳಿರಿ, ಇಲ್ಲ ಅಂದ್ರೆ ತೊಳೆಯಕ್ ಹೋಗ್ಬೇಡಿ ಯಾರ ಮೇಲೆ. ನಾನ್ ಮಾಡ್ದೆ ಅಂತ ನನಗೆ ಬಿಸಿಲು ಚೆನ್ನಾಗೆ ಬರುತ್ತೆ. ನಮ್ಮ ಮನೆ ಹತ್ರ ಎದುರುಗಡೆ ಬಿಸಿಲು. ಆ ಟೈಮಲ್ಲಿ ನಾನು ಚೆನ್ನಾಗಿ ಬಿಸಿಲಲ್ಲಿ ಇಟ್ಕೊಂಡು ಚೆನ್ನಾಗಿ ಒಣಗಿಸ್ಕೊಂಡೆ. ತೊಳೆದ್ಮೇಲೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಬೇಕು, ಇಲ್ಲ ಅಂದ್ರೆ ಫುಲ್ಲು ಮುಗ್ಲಾಗಿ ರಾಗಿ ಹಾಳಾಗ್ಬಿಡುತ್ತೆ. ಆ ತರ ಮಾಡಕ್ ಹೋಗ್ಬೇಡಿ ಯಾರುನು. ಚೆನ್ನಾಗಿ ಬಿಸಿಲು ಹೊಡಿಯುತ್ತೆ ನಮ್ಮ ಮನೆ ಹತ್ರ ಅನ್ನೋದಾದ್ರೆ ತೊಳ್ಕೊಳ್ಳಿ. ಇನ್ನ ಇದನ್ನು ಹಿಂಗೆ ತೊಳ್ಕೊಂಡಿದೀನಿ. 2 ತೊಳ್ದಿದ್ದಾಯ್ತು. ಒಂದ್ 3 ಸತಿ ತೊಳ್ದೆ, ನೀಟ್ ಆಯ್ತು. ಎಷ್ಟು ಧೂಳ್ ಬರುತ್ತೆ ಗೊತ್ತಾ, ಅದನ್ನಷ್ಟು ನಾವ್ ಹಂಗೆ ಹಾಕಿಸ್ಕೊಂಡ್ ತಿಂದ್ರೆ ಅದಷ್ಟು ನಮ್ಮ ಹೊಟ್ಟೆಗೆ ಸೇರುತ್ತೆ ಅಷ್ಟೇ. ಇನ್ನ 2 3 ಸತಿ ತೊಳ್ಕೊಂಡೆ, ಡಿವೈಡ್ ಮಾಡ್ಕೊಂಡಿದ್ದೆ, ಒಂದೇ ಸತಿ ತೊಳೆಯಕ್ಕಾಗಲ್ಲ ಅನ್ಬಿಟ್ಟು. ಆಚೆ ಇನ್ನ ಬಿಸಿಲು ಬೀಳೋ ಹತ್ರ ಈ ತರ ಚೀಲ ಹಾಸ್ಬಿಟ್ಟು ಅದ್ರ ಮೇಲೆ ಒಂದ್ ಬಟ್ಟೆ ಹಾಕಿದೀನಿ, ನೀಟಾಗಿ ಒಣಕೊಳ್ಳುತ್ತೆ ಅನ್ಬಿಟ್ಟು. ಅದೊಂದೇ ಸಾಕಾಗುತ್ತೆ ಅನ್ಕೊಂಡೆ, ಸಾಕಾಗ್ಲಿಲ್ಲ. ಇನ್ನ ಒಂದ್ ಚೀಲ ತಂದ್ಬಿಟ್ಟು ಹಾಕ್ತೆ. ಈ ತರ ತೆಳ್ಳಗ್ ಒಣಗಾಕ್ಬಿಟ್ರೆ ನೀಟಾಗಿ ಆಗುತ್ತೆ. ಈ ತರ ಜ್ಯೂಸ್ ಸೋಸೋದಿರುತ್ತಲ್ಲ, ಅದನ್ನ ತಗೊಂಡು ಜ್ಯೂಸ್ ಸೋಸೋದ್ರಲ್ಲಿ ನಾನು ಅದನ್ನ ರಾಗಿ ಎಲ್ಲ ಎತ್ತಿ ನೀರ್ ಕೆಳಗಡೆ ಹೋಗುತ್ತೆ ಆಲ್ಮೋಸ್ಟ್. ಈಗ ಬೇಗ ಆ ನೀರ್ ಹಾಕಿದ್ರೆ ನೀರಂಶ ಹಂಗೆ ಇರುತ್ತಲ್ಲ, ಹೋಗಲ್ಲ. ಕೆಳಗಡೆ ಬೇಕಂದ್ರೆ ನೀವ್ ಈ ತರ ಪ್ಲಾಸ್ಟಿಕ್ಕಿನ ಚೀಲ ಹಾಕೋ ಬದಲು ಇನ್ನೊಂದು ಬಟ್ಟೆ ಚೀಲ ಬರುತ್ತೆ, ಅದ್ ಹಾಕೊಂಡ್ರೆ ಬೇಗನೆ ಒಣಗುತ್ತೆ ರಾಗಿ. ಅದಕ್ಕೆ ನಾನು ಪ್ಲಾಸ್ಟಿಕ್ಕಿಂದ ಹಾಕ್ತೆ, ಒಂದು ಪ್ಲಾಸ್ಟಿಕ್ಕಿಂದು, ಇನ್ನೊಂದು ಇದು ಸಾಕಾಗ್ಲಿಲ್ಲ ಅದಾಕ್ತೆ. ಈ ತರ ಸೋಸ್ಕೊಂಡ್ ಹಾಕಿದ್ರೆ ಬೆಸ್ಟ್. ಅರ್ಧ ನೀರ್ ನೋಡಿ, ಎಷ್ಟು ನೀರ್ ಇಲ್ಲೇ ಬಂದ್ಬಿಡುತ್ತೆ. ಇನ್ನ ವಾರ ಮಾಡ್ದಲೇ ಇರೋ ದಿನ ಅಂದ್ರೆ ಭಾನುವಾರ ಮತ್ತೆ ಬುಧವಾರ, ಸೋಮವಾರ 2 ದಿನದಲ್ಲಿ 3 ದಿನದಲ್ಲಿ ನಾನು ಅವತ್ತಿನ ದಿನ ಮಾತ್ರ ಬೇರೆ ಎಕ್ಸ್ಟ್ರಾ ಕೆಲಸ ಏನೇ ಇದ್ರು, ಈರುಳ್ಳಿ ಒಣಗಾಕೋದಿರ್ಬೋದು, ಮೆಣಸಿನ್ಕಾಯಿ ಬಿಡಿಸ್ಕೊಳ್ಳೋದಾಗ್ಬೋದು, ಅಡ್ಗೆ ಮನೆಗೆ ಏನಾದ್ರು ಜಲ್ಡೆ ಮಾಡ್ಕೊಳ್ಳೋದಿರ್ಬೋದು, ಕ್ಲೀನ್ ಮಾಡ್ಕೊಳ್ಳೋದಿರ್ಬೋದು, ಅಡ್ಗೆ ಮನೆ ಕ್ಲೀನ್ ಮಾಡೋದಿರ್ಬೋದು, ಅವತ್ತಿನ ದಿನ ನೀಟಾಗಿ ಮಾಡ್ಕೊಂಡ್ಬಿಡ್ತೀನಿ ನೀಟಾಗೆ. ಇನ್ನು ಮಿಕ್ಕಿ ದಿನ ಸ್ವಲ್ಪ ಮೇಲೆ ಒರೆಸ್ಕೊಂಡ್ರೆ ಗಲೀಜಾಗಿರೋ ಥರ ಸರಿ ಹೋಗುತ್ತೆ. ಅವತ್ತು ಮಾತ್ರ ಡೀಪ್ ಕ್ಲೀನಾಗಿ ಎಲ್ಲ ಒಂದು ಕಡೆಯಿಂದ ಬಾಕ್ಸ್ ಎಲ್ಲ ಒರೆಸ್ಕೊಂಡು ಜೋಡಿಸ್ಕೊಂಡ್ಬಿಡ್ತೀನಿ. ಆದರೆ ನನ್ಗೆ ಅವತ್ತು ಆರಾಮಾಗಿ ನಾನಿದ್ರೆ, ಇಲ್ಲ ಸುಸ್ತಾಯಿತು ಅದು ಇದು ಕೆಲಸ ಇತ್ತು ಅಂದರೆ 1 ಡೇ ಪರವಾಗಿಲ್ಲ, 1 ವಾರನೋ 1 ಡೇ ನೆಕ್ಸ್ಟ್ ಇನ್ನೊಂದು ದಿನ ಮಾಡ್ಕೊತೀನಿ ಅಂತ ಅದನ್ನು ಸ್ಕಿಪ್ ಮಾಡ್ಕೊತೀನಿ. ಈ ಟೈಮಲ್ಲಿ ಪರವಾಗಿಲ್ಲ, ಮಾಡೋಕ್ಕೆ ರಿಸ್ಕ್ ತೊಗೊಂಡು ಮಾಡಲೇಬೇಕಂತ ಏನಿಲ್ಲ ಅಲ್ವಾ, ಅದಕ್ಕೋಸ್ಕರ. ಆದರೆ ಕ್ಲೀನಾಗಿರ್ಬೇಕಂದ್ರೆ ಮಾಮೂಲಿ ಸುಮ್ಮನೆ ಸಿಂಪಲ್ಲಾಗಿ ಎಲ್ಲ ನೀಟಾಗಿ ಮೇಲ್ಮೇಲೆ ಒರೆಸಿ ಕ್ಲೀನಾಗಿ ಇಟ್ಕೊಂಡಿರಬೇಕು. ಇನ್ನು ಅಡುಗೆನೂ ಅಷ್ಟೇ, ನಾನು ಬೆಳಿಗ್ಗೆ ಟಿಫನ್ ಮಾಡಿಬಿಟ್ರೆ ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿಕೊಂಡು ಏನು ಬೇಕೋ ಅದನ್ನು ಮಧ್ಯಾಹ್ನನೇ ಅಡುಗೆ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಸಂಜೆ ನಾನು ಅಡುಗೆ ಕೆಲಸನ ಇಟ್ಕೊಳ್ಳಲ್ಲ. ಸಂಜೆ ಮುದ್ದೆ ಒಂದೇ ಬಿಸಿ ಮಾಡ್ಕೊಳ್ಳೋದು, ಅನ್ನ ಬೇಕು ಅಂದರೆ ಅನ್ನ ಮಾಡ್ಕೊತೀವಿ ಅಷ್ಟೇ. ಅನ್ನ ಮತ್ತು ಮುದ್ದೆ ಬಿಸಿ ಮಾಡಿಕೊಂಡು ಏನಾದರೂ ಪಲ್ಯ ನೆಂಚ್ಕೊಳ್ಳೋಕೆ ಬೇಕು ಅಂದರೆ ಅದು ಎಕ್ಸ್ಟ್ರಾ ಮಾಡ್ಕೊತೀನಿ. ಇನ್ನು ಪಾತ್ರೆ ಎಲ್ಲ ಸಂಜೆನೇ ಎಲ್ಲ ತೊಳೆದು ಮುಗಿಸ್ಬಿಟ್ಟಿರ್ತೀನಲ್ವ, ಇನ್ನು ಪಾತ್ರೆ ತೊಳೆಯೋದೆಲ್ಲ ಏನು ಕೆಲಸ ಇರಲ್ಲ. ಇದ್ರೂ ಸ್ವಲ್ಪ ಬಾಕ್ಸು ಅದು ಎಲ್ಲ ಲಂಚ್ ಬಾಕ್ಸು ಅಂಥವೆಲ್ಲ
ಅಡುಗೆ ಮಾಡ್ಕೊಂತಾನೆ ತೊಳ್ಕೊಂಡ್ಬಿಡ್ತೀನಿ. ಇನ್ನು ರೇಷನ್ ತೊಗೊಂಡು ಬಂದಿದ್ದು ಆಗಲೇ 4 ಡೇಸ್ ಆಗೋಯ್ತು. ಇದನ್ನು ಜೋಡಿಸ್ಕೊಂಡೇ ಇರಲಿಲ್ಲ, ಎಲ್ಲ ಅದರೊಳಗಡೆನೇ ಇತ್ತು, ಆಗಿರಲಿಲ್ಲ. ನಾನು ಹಿಂಗೆ ಟೈಮ್ ಆದಾಗ ಮಾಡ್ಕೊಳ್ಳೋಣ ಅಂತ ಹಂಗೆ ಇಟ್ಬಿಟ್ಟಿದ್ದೆ. ಇವತ್ತು ಹೆಂಗೋ ಟೈಮ್ ಆಯಿತು ಅಂತ ಮಾಡ್ಕೊತಾ ಇದ್ದೀನಿ. ಇನ್ನು ಬಿಲ್ ಅದರೊಳಗಡೆನೆ ಹಾಕಿದ್ರು, ಅದನ್ನೆಲ್ಲ ಚೆಕ್ ಮಾಡಿದೆ, ಕರೆಕ್ಟಾಗಿತ್ತು. ಎಲ್ಲ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋದು ಬೆಸ್ಟ್ ಅಲ್ವಾ ಅಂದ್ಬಿಟ್ಟು ತಂದಿದ್ನೆಲ್ಲ. ಹಾಗೆ ಅಡುಗೆ ಮಾಡೋಂಗೆ ಏನಿರಲಿಲ್ಲ ಸಂಜೆ ಮಧ್ಯಾಹ್ನಕ್ಕೆ. ಅದಕ್ಕೆ ಇವತ್ತಿಂದು ಈ ಕೆಲಸ ಎಲ್ಲ ಎಕ್ಸ್ಟ್ರಾ ಏನೇನಿರುತ್ತೋ ಆ ಥರದ್ದೆಲ್ಲ ನೋಡ್ಕೊಂಡು ಮಾಡ್ಕೊತಾ ಇದ್ದೀನಿ. ಧೂಳು ತೆಗೆಯೋದು ಅದು ಎಲ್ಲ ನಾಳೆ ಮಾಡಬೇಕು ಅನ್ನಂಗೆ ಹಿಂದಿನ ದಿನನೇ ಧೂಳು ತಕ್ಕೊಂಡ್ಬಿಡ್ತೀನಿ ನಾನು. ಒಂದೇ ಸಮನೂ ಎಲ್ಲ ಮಾಡೋಕ್ಕಾಗಲ್ಲ. ನಾನೊಂದು 10 ನಿಮಿಷ ಮಲ್ಕೊಂಡು ರೆಸ್ಟ್ ಮಾಡ್ತೀನಿ. ಈ ಥರ ಎಲ್ಲ ಮಾಡ್ತಾ ಇರ್ತೀನಿ ಅಂದರೆ ಇದು ಒಂದೊಂದು ಕೆಲಸ ಆದ್ಮೇಲೂ ನನಗೆ ಸುಸ್ತು, ಬೆನ್ನೋವು ಅಥವಾ ಏನಾದರೂ ಆ ಥರ ಫೀಲ್ ಆದರೆ ಹೋಗಿ ಮಲ್ಕೊಂಡು ರೆಸ್ಟ್ ಮಾಡಿಬಿಡ್ತೀನಿ ನಾನು. ಅಕಸ್ಮಾತ್ ಅವತ್ತಿನ ದಿನ ಮಾಡೋಕ್ಕಾಗಿಲ್ಲ ಅಂದರೂ ಅದನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಮಾಡ್ಕೊತೀನಿ. ಪರವಾಗಿಲ್ಲ, ವಾರ ಇದ್ರೂ ಪರವಾಗಿಲ್ಲ. ಒನ್ ಡೇ ಸುಧಾರಿಸ್ಕೊಂಡಿದ್ರೆ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಎಲ್ಲಾದರೂ ಹೋಗಿ ಬಂದರೆ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಅದೆಲ್ಲ ತಲೆಗೆ ಇಟ್ಕೊಬೇಡಿ. ಇನ್ನು ಊಟ ಎಲ್ಲ ಆಯಿತು. ಸಂಜೆ ಅವ್ರು ಹೊರಟ್ರು, ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಅದಕ್ಕೆ ಸೌತೆಕಾಯಿ ಇತ್ತು, ಸೌತೆಕಾಯಲ್ಲಿ ಏನಾದರೂ ಮಾಡೋಣ ಅಂತ. ನನಗೂ ಹೆಲ್ತಿಯಾಗಿ ಬೇಕಲ್ವಾ, ನಂಗೆ ಏನು ತಿನ್ಬೇಕು ಅನ್ಸುತ್ತೆ ಅವಾಗ ಸಂಜೆ ಮಾಡ್ತೀನಿ, ಇಲ್ಲಾಂದರೆ ಏನು ಮಾಡೋಕ್ಕೋಗಲ್ಲ. ಇದಕ್ಕೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಬೇಕಂದರೆ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳಿ. ನಾನು ಹನೀಶು ಬಾಯಿಗೆ ಸಿಗ್ತದೆ ತಿನ್ನಲ್ಲ ಅಂದ್ಬಿಟ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, ಮತ್ತು ಕಾರ್ನ್ ಇದಿಷ್ಟು ಹಾಕ್ಕೊಬೇಕು. ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಬಿಟ್ಟು ಈಗ ಸೌತೆಕಾಯಿ ತೊಗೊಂಡು ಸಿಪ್ಪೆ ತೆಗ್ಕೊಂಡಿದ್ದೀನಿ. ಸಿಪ್ಪೆ ತೆಗ್ದಿರೋದನ್ನ ಈ ಥರ 4 ಪೀಸ್ ಮಾಡ್ಕೊತೀನಿ ಮಧ್ಯಕ್ಕೆ. ಸೌತೆಕಾಯಿ ಒಳಗಡೆ ತಿರುಳು ಏನಿರುತ್ತೆ ಅದನ್ನ ತಕ್ಕೊಳ್ಳೋದು ನೀಟಾಗಿ ಚಾಕುಲಿ. ಇದು ಎಳೆ ಸೌತೆಕಾಯಿ ಆಗಿರೋದ್ರಿಂದ ನೀಟಾಗಿ ಬರುತ್ತೆ. ಇದು ಆಕ್ಚುಲಾಗಿ ಸಮ್ಮರಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ತುಂಬಾನೇ ಒಳ್ಳೇದು, ತಂಪು ಕೂಡ. ನನಗೆ ಈಗ ತಿನ್ಬೇಕು ಅನ್ನಿಸ್ತು ಸದ್ಯಕ್ಕೆ. ಏನಾದರೂ ಹೆಲ್ತಿಯಾಗಿರ್ಬೇಕು, ಏನಾದರೂ ತಿನ್ಬೇಕು, ಆದರೆ ಮನೆಯಲ್ಲೇ ತಿನ್ಬೇಕು, ಆಚೆ ಏನು ಬೇಡ, ಆ ಥರ ಫೀಲ್ ಆಗ್ತಿತ್ತು. ಅದಕ್ಕೆ ಟ್ರೈ ಮಾಡಿದೆ ಇದನ್ನೇ ಮಾಡೋಣ ಅಂತ. ಹೆಂಗೂ ಸೌತೆಕಾಯಿ ಇತ್ತಲ್ವಾ, ಸರಿ ಅಂದ್ಬಿಟ್ಟು ಅದನ್ನೆಲ್ಲ ತೆಗೆದ್ಬಿಟ್ಟು ಅದನ್ನ ಸಣ್ಣ ಸಣ್ಣ ಕಟ್ ಮಾಡ್ಕೊಬೇಕು. ಅದನ್ನ ಈ ಬಟ್ಲೊಳಗಡೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಸೌತೆಕಾಯಿ ತಿರುಳನ್ನ ಅದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರು, ಮತ್ತೆ ಬ್ಲ್ಯಾಕ್ ಸಾಲ್ಟು. ನಿಮ್ಮ ಹತ್ರ ಚಾಟ್ ಮಸಾಲ ಇದ್ರೆ ಚಾಟ್ ಮಸಾಲ ಹಾಕೊಳ್ಳಿ. ನಾನು ಚಾಟ್ ಮಸಾಲ ಇಲ್ಲ, ಅದು ಹಾಕಿಲ್ಲ. ಅದು ಬಿಟ್ಟು ಸಾಲ್ಟು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು, ಮತ್ತೆ ಲೆಮನ್, ಇದಿಷ್ಟು ಹಾಕೊಂಡ್ಬಿಡೋದು. ಖಾರ ಸ್ವಲ್ಪ ಮುಂದೆ ಇರಬೇಕು, ಖಾರವಾಗಿದ್ರೇನೆ ಚೆನ್ನಾಗಿರುತ್ತೆ. ಸೌತೆಕಾಯಿ ಇದಾಗಿರುತ್ತಲ್ಲ ಅದಕ್ಕೆ. ನನಗೆ ಜೋಳ ಅಂದ್ರೆ ಸಖತ್ ಇಷ್ಟ. ಹೇಳ್ಬೇಕಂದ್ರೆ ಜೋಳ ಬೇಯಿಸಿರೋದು, ಸುಟ್ಟಿರೋದು ಇರುತ್ತಲ್ಲ ರೋಡ್ ಸೈಡು, ಅದೇ ತುಂಬಾ ಇಷ್ಟ ಆಗುತ್ತೆ ನನಗೆ. ಆದರೆ ಈ ಕಡೆ ಈ ಸೈಡು ನನಗೆ ಅಷ್ಟು ಸಿಗ್ತಾ ಇಲ್ಲ. ನಾನು ಕಾಲೇಜ್ ಟೈಮಲ್ಲಿ ಮತ್ತೆ ಜಾಬ್ಗೆ ಹೋಗ್ಬೇಕಾದ್ರೆ ತುಂಬಾ ಸಿಕ್ತಿತ್ತು. ಆ ಟೈಮಲ್ಲಿ ಚೆನ್ನಾಗಿ ತಿಂದಿದ್ದೆ. ಇವಾಗ ಇಲ್ಲಿ ಬಂದ್ಮೇಲೆ, ಮದುವೆ ಆದ್ಮೇಲೆ ಮಿಸ್, ಅದೆಲ್ಲ ಎಲ್ಲೂ ಕಾಣೋದಿಲ್ಲ. ಹೋಗ್ಬೇಕಂದ್ರೆ ನಾವು ಆಚೆ ಹೋಗೋ ಟೈಮಲ್ಲಿ ಅದನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಮದುವೆ ಆದ್ಮೇಲೆ ಜೋಳ ತಿನ್ನೋದನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಹೇಳ್ಬೇಕು ಅಂದ್ರೆ. ಸರಿಯಾಗಿ ಆ ಥರ ತಿಂದೇ ಇಲ್ಲ ರೋಡ್ ಸೈಡಲ್ಲಿ. ಅನಿಶನ್ ಬರ್ಸ್ಡಿ ಟೈಮಲ್ಲಿ ಕೊಡಿಸ್ತಿದ್ರು ಅಲ್ಲಿ ಎಲ್ಲಾದ್ರೂ ಕಂಡ್ರೆ ಹಾಸ್ಪಿಟ್ಲಿಗೆ ಹೋದಾಗ. ಇವಾಗ ಅದು ಇಲ್ಲ. ಹೆಂಗೋ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ. ಅದು ಸಂಜೆ ಟೈಮ್ ಹೋಗೋದ್ರಿಂದ ಕತ್ಲಾಗೋಗುತ್ತೆ ನಾವು ಹೋಗಿ ಬರೋ ಅಷ್ಟರಲ್ಲೇನೆ. ಹಾಗೆ ನಿಮ್ಗೆ ಯಾರ್ಯಾರಿಗೆ ಜೋಳ ಸುಟ್ಟಿರೋದು, ಥರ ಬೇಯಿಸಿರೋದು ರೋಡ್ ಸೈಡ್ ಇಷ್ಟ ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬಾನೇ ಇಷ್ಟ. ಇದು ತುಂಬಾ ಹೆಲ್ತಿ ಕೂಡ, ಮನೇಲಿ ಆರಾಮಾಗಿ ಟೇಸ್ಟಾಗಿ ಮಾಡ್ಕೊಬೋದು. ಮಕ್ಳಿಗೂ ಇಷ್ಟ ಆಗುತ್ತೆ. ಹನೀಶು ತುಂಬಾ ಇಷ್ಟಪಟ್ಟು ತಿಂದ. ತುಂಬಾ ಟೈಮ್ ಏನು ಹಿಡಿಯಲ್ಲ, ಈ ತರ ಏನಾದ್ರೂ ಸ್ನ್ಯಾಕ್ಸ್ ಮಾಡ್ಕೊಂಡು ಮನೇಲೆ ತಿನ್ನಿ. ಮಕ್ಳಿಗೂ ತುಂಬಾನೇ ಇಷ್ಟ ಆಗುತ್ತೆ. ಆಚೆ ಏನಾದ್ರೂ ಕೊಡ್ಸೋದ್ಕಿಂತ ಈ ತರ ಕೊಡ್ಸೋದು ಬೆಸ್ಟ್ ಅಂತ ನನಗನ್ಸುತ್ತೆ. ಉಪ್ಪು ಮತ್ತೆ ಖಾರ ಕರೆಕ್ಟಾಗಿ ಹಾಕೊಂಡ್ರೆ ಸಾಕು. ಇನ್ನ ಮಿಕ್ಕಿತದು ಒಳಗಡೆ ಇದು ಫಿಲ್ ಮಾಡಿ ಇನ್ನು ಸೌತೆಕಾಯಿಗೆ. ಸರಿ, ಅದೇ ಮಾಡಿದ್ರೆ ಚೆನ್ನಾಗಿರಲ್ಲ. ಟೀ ಜೊತೆ ಸ್ವಲ್ಪ ಕಡಲೆಪುರಿ ಇತ್ತು, ಅದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಅದನ್ನ ಕಡಲೆಪುರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದೆ. ಇದಕ್ಕೆ ಉಪ್ಪು ಖಾರ ಇನ್ನೊಂದು ಚೂರು ಹಾಕೊಬೇಕಾಗತ್ತೆ. ಖಾರ ಹಾಕೊಬೇಕು ಕರೆಕ್ಟಾಗಿ. ಉಪ್ಪು ಮತ್ತೆ ಖಾರ ಹಾಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇದನ್ನು. ಆದ್ರೆ ಇದು ಏನು ಕಾರ್ನ್ ಇತ್ತಲ್ವಾ, ಅದೊಂದು ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ, ಅದಕ್ಕೋಸ್ಕರ. ಟೀ ಜೊತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದಿಷ್ಟು ಮಾಡಿಕೊಟ್ಟೆ. ಅವ್ರಿನ್ನ ಫ್ಯಾಕ್ಟ್ರಿಗೆ ಹೊರಟ್ರು, ಆಫೀಸ್ಗೆ. ಇನ್ನ ಸ್ವಲ್ಪ ಬಟ್ಟೆ ಮಡ್ಚೋದಿತ್ತಲ್ವಾ, ಅದನ್ನು ಇವತ್ತು ಮಾಡ್ಕೊಂಡ್ಬಿಡೋಣ ಅಂತ ಅನ್ಕೊಂಡು ಹನೀಶಿಗೆ ಹೋಮ್ವರ್ಕ್ ಡೈರಿಯಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನ ಹೇಳ್ಬಿಟ್ಟು ಬಂದಿರ್ತೀನಿ. ಅವ್ನು ಹೋಮ್ವರ್ಕ್ ಮಾಡ್ತಾ ಇರ್ತಾನೆ, ನಾನು ಬಟ್ಟೆ ಮಡ್ಚಿಕ್ತಾ ಇರ್ತೀನಿ. ಬಟ್ಟೆನೂ ಅಷ್ಟೇ, ನನಗೆ ಫ್ರೀ ಆದಾಗಲೇ ನಾನು ಬಟ್ಟೆ ಮಡ್ಚಿಟ್ಕೊಳ್ಳೋದು. ಇಲ್ಲಾಂದ್ರೆ ಇಲ್ಲಿ ಈ ಕಡೆ ರೂಮಲ್ಲಿ ಹಾಕಿರ್ತೀನಿ. ನನ್ಗೆ ಯಾವಾಗ ಫ್ರೀ ಅನ್ಸುತ್ತೋ ಅವಾಗ
ಬಂದು ಎಷ್ಟಾಗುತ್ತೋ ಅಷ್ಟು ನನ್ನ ಫೋನಲ್ಲಿ ಏನಾದರೂ ಪ್ಲೇ ಮಾಡಿಕೊಂಡು ಬಟ್ಟೆ ಎಲ್ಲ ಮಡಚಿಟ್ಬಿಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಫುಲ್ಲು ಮಡಚಬೇಕು ಅಂತಾನೂ ಏನಿಲ್ಲ. ಎಷ್ಟಾಗುತ್ತೋ ಅಷ್ಟು ಫ್ರೀ ಆದಾಗ ಬಂದು ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಬಟ್ಟೆ ಮಡಚೋದು. ಮುಂಚೆ ಅಂತೂ ಮಡಚಲ್ಲ. ಆಮೇಲೆ ಏನು ಬಟ್ಟೆ ಮಡಚೋದು ಆ ಥರ ಕೆಲಸ ಇಲ್ಲ ಅಂದರೆ ಹನೀಶಿಗೆ ಕುತ್ಕೊಂಡು ಹೇಳ್ಕೊಟ್ಟು ಟಿಫನ್ಗೆ ಏನಾದರೂ ಬೇಕಂದ್ರೆ ಏನಾದರೂ ಸೋಸ್ಕೊಳ್ಳೋದಿದ್ರೆ ಆ ಥರ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲಿ ಅವ್ನಿಗೆ ಓದ್ಕೊಂಡು ಅವ್ನ ಪಕ್ಕನೇ ಕುಂಡಿಸ್ಕೊಂಡು ಬೆಳಗ್ಗೆ ಟಿಫನಿಗೆ ಏನಾದರೂ ಬೇಕು ಅಂದರೆ ಅಥವಾ ನೈಟ್ ಏನಾದರೂ ಅಡುಗೆ ಮಾಡಬೇಕು ಅಂದರೆ ಅವ್ನಿಗೆ ಓದಿಸ್ಕೊಂಡೇ ಮಾಡ್ಕೊತೀನಿ. ಅದರಲ್ಲಿ ಇವಾಗ ಯೂಟ್ಯೂಬ್ ಚಾನಲ್ಲು ಮಾಡ್ತಾ ಇದ್ದೀನಿ. ನನ್ನ ನೋಡ್ಕೊಬೇಕು. ನಾನು ಒಂದಿನ ಚೆನ್ನಾಗಿ ಎನರ್ಜಿ ಆಗಿದ್ರೆ ಇನ್ನೊಂದು ದಿನ ಎನರ್ಜಿ ಆಗಿರಲ್ಲ, ಅಷ್ಟು ಎನರ್ಜಿ ಇರಲ್ಲ. ಸುಧಾರಿಸ್ಕೊಂಡ ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ಮೇಲೆ ಸ್ವಲ್ಪ ಎನರ್ಜಿ ಆ ಥರ ಬರುತ್ತೆ. ಹಂಗೆ ಸುಧಾರಿಸ್ಕೊಂಡೇ ಮಾಡ್ಕೊಳ್ಳೋದು. ನಿಧಾನಕ್ಕೆ ಆರಾಮಾಗೆ ಮಾಡ್ಕೊಬೇಕು. ತುಂಬ ಕೆಲಸ ಎಲ್ಲ ಐತೆ ಅದೈತೆ ಇದೈತೆ ಅಂತ ಸ್ಟ್ರೆಸ್ ತಗೊಂಡು ಏನು ಮಾಡಕ್ ಹೋಗ್ಬೇಡಿ. ನಾನು ಆ ಥರ ಏನು ಮಾಡಕ್ ಹೋಗಲ್ಲ. ಆರಾಮಾಗಿ ಮಾಡ್ಕೊತೀನಿ ಕೆಲಸಗಳ್ನ. ಯಾರು ಪ್ರೆಗ್ನೆನ್ಸಿ ಇದೀರೋ ಎಂಜಾಯ್ ಮಾಡಿಕೊಂಡು ಅದನ್ನ ಕೆಲಸನೂ ಮಾಡ್ಕೊಳ್ಳಿ. ಮತ್ತೆ ಹಾಗೆ ಇರೋರು ಅಷ್ಟೇ, ಕೆಲಸ ಅದು ಇದು ಅಂತ ಸ್ಟ್ರೆಸ್ ತಗೊಂಡು ಏನು ಮಾಡಕ್ ಹೋಗ್ಬೇಡಿ. ಆರಾಮಾಗಿ ಮಾಡ್ಕೊಳ್ಳಿ. ಟೈಮ್ ಮೇನೇಜ್ ತರ ಹಾಕೊಂಡು ಇವತ್ತಿಂದಿಷ್ಟು ಅಂತ ಅನ್ಕೊಂಡು ಆ ತರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.